3.0ನಲ್ಲಿ ವಿಪಕ್ಷದ ಭರ್ಜರಿ ಸವಾಲ್. ಎನ್ಡಿಎ ಬಲ ಕುಗ್ಗಿಸೋದಕ್ಕೆ ಇಂಡಿ ಒಕ್ಕೂಟ ತಂತ್ರ. 5 ವರ್ಷ ನಮೋಗೆ ಎದುರಾಗಲಿದೆಯಾ ಅಗ್ನಿ ಪರೀಕ್ಷೆ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಪಕ್ಷ ಭೂತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕೇಂದ್ರದಲ್ಲಿ ನರೇಂದ್ರ ಮೋದಿ 3.0 ಶುರುವಾಗಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಸರ್ಕಾರ ರಚನೆ ಆಗಿದ್ದು ವಿಶೇಷ ಅಧಿವೇಶನ ಕೂಡ ಪ್ರಾರಂಭ ಆಗಿದೆ. 48 ವರ್ಷಗಳ ನಂತರ ಮೊದಲ ಬಾರಿಗೆ ಸ್ಪೀಕರ್ ಚುನಾವಣೆ ನಡೆದಿದೆ. ಕಳೆದ 10 ವರ್ಷದಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬಲ ಇರಲಿಲ್ಲ. ಆದರೆ ಈಗ ಇಂಡಿ ಮೈತ್ರಿಕೂಟ ರಾಹುಲ್ ಗಾಂಧಿಯನ್ನ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿದ್ದು ನರೇಂದ್ರ ಮೋದಿಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗತ್ತಾ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ವಿಪಕ್ಷಗಳು ಈ ಬಾರಿ ಮೋದಿ ಸರ್ಕಾರಕ್ಕೆ ಭೂತದಂತೆ ಕಾಡುತ್ತವಾ? ಹೇಳ್ತೀವಿ ನೋಡಿ. ಭೂತ, ಇದು ವಿಪಕ್ಷ ಭೂತ. ನರೇಂದ್ರ ಮೋದಿ ಸರ್ಕಾರಕ್ಕೆ ಕೇಂದ್ರದಲ್ಲಿ ಕಾಡುತ್ತಿರೋ ವಿಪಕ್ಷ ಭೂತ. ಒಂದೇ ಒಂದು ಕ್ಷಣ ಯಾಮಾರಿದ್ರೆ ಈ ಭೂತ ನರೇಂದ್ರ ಮೋದಿ ಸರ್ಕಾರವನ್ನೇ ಬುಡಮೇಲು ಮಾಡುವ ಸಾಧ್ಯತೆ ಇದೆ. ಒಂದೇ ಒಂದು ಕ್ಷಣ ಮೈ ಮರೆತರೆ ಮೋದಿಗೆ ಆಘಾತ ಸಿದ್ಧವಾಗಿರುತ್ತೆ. ಅಷ್ಟರ ಮಟ್ಟಿಗೆ ಈ ವಿಪಕ್ಷ ಭೂತವಾಗಿ ಮೋದಿ ಆ್ಯಂಡ್ ಟೀಮ್ಗೆ ಕಾಡ್ತಾ ಇದೆ. ಈ ಹಿಂದೆ 10 ವರ್ಷಗಳ ಕಾಲ ಮೋದಿ ಆ್ಯಂಡ್ ಟೀಮ್ ಸಮರ್ಥ ವಿಪಕ್ಷ ನಾಯಕರಿಲ್ಲದೆ ಸಿಂಹಾಸನದಲ್ಲಿ ವಿರಾಜಮಾನವಾಗಿತ್ತು. ಆದರೆ ಈಗ ನರೇಂದ್ರ ಮೋದಿ ಸಿಂಹಾಸನ ಅಲುಗಾಡ್ತಾ ಇದೆ. ವಿಪಕ್ಷಗಳು ದಶ ದಿಕ್ಕಿನಲ್ಲಿ ನಿಂತುಕೊಂಡು ಮೋದಿ ಸರ್ಕಾರಕ್ಕೆ ಭೂತವಾಗಿ ಕಾಡ್ತಿದ್ದಾರೆ. ವರ್ಷದ ಬಳಿಕ ಕೇಂದ್ರದಲ್ಲಿ ವಿಪಕ್ಷಕ್ಕೆ ಬಲ. ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ. ವೀಕ್ಷಕರೇ, ಈ ಬಾರಿ ಬಿಜೆಪಿಯ ನಡಿಗೆ ಹಗ್ಗದ ಮೇಲಿನ ನಡಿಗೆ. ಎಲ್ಲೆಯೂ ಯಾಮಾರುವಂತಿಲ್ಲ. ಒಂದು ಕ್ಷಣ ಯಾಮಾರಿದರೆ ಕಷ್ಟ ಮಾತ್ರ ಕಟ್ಟಿಟ್ಟ ಬುತ್ತಿ. ಅದು ಅಲ್ಲದೆ ಬಿಜೆಪಿ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಬಿಲ್ ತರಬೇಕು ಅಂದ್ರೆ ಅಷ್ಟೊಂದು ಸುಲಭ ಇಲ್ಲ. ಇಲ್ಲಿ ಅಡಿಗಡಿಗೂ ವಿಪಕ್ಷಗಳು ಬಿಜೆಪಿ ಮೇಲೆ ಮುಗಿಬಿಡೋದಕ್ಕೆ ಸಿದ್ಧವಾಗಿದ್ದಾರೆ. ಬಿಜೆಪಿ ಹಿಂದೆ ಹಲವು ಕ್ರಾಂತಿಕಾರಿಕ ಬಿಲ್ಗಳನ್ನ ಜಾರಿಗೆ ತಂದಿತ್ತು. ಇಲ್ಲಿ ವಿಪಕ್ಷಗಳು ಎಷ್ಟೇ ಟೀಕಿಸಿದ್ರೂ ಅದು ಅರಣ್ಯ ರೋದನವೇ ಆಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇಂಡಿ ಮೈತ್ರಿಕೂಟ ಫುಲ್ ಸ್ಟ್ರಾಂಗ್ ಆಗಿದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು. ಅಬ್ ಕಿ ಬಾರ್ 400 ಪಾರ್ ಅನ್ನೋ ಘೋಷಣೆ ಹೊರಡಿಸಿತ್ತು. 400 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಮೋದಿ ಮತ್ತು ತಂಡ ವಿಶ್ವಾಸ ಹೊಂದಿತ್ತು. ಹೋದಲ್ಲಿ ಬಂದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಮೋದಿ ಇದೇ ಘೋಷಣೆ ಹೊರಡಿಸಿತ್ತು. ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 303 ಸ್ಥಾನ ಗೆದ್ದಿತ್ತು. ಈ ಬಾರಿ ಬಿಜೆಪಿ ಏಕಾಂಗಿಯಾಗಿ 350 ಕ್ಷೇತ್ರ ಗೆಲ್ಲಬೇಕು, ಹಾಗೆ ಮೈತ್ರಿಯಲ್ಲಿ 400 ಕ್ಷೇತ್ರ ಗೆಲ್ಲಬೇಕು ಅಂತ ಗುರಿ ಹೊಂದಿತ್ತು. ಆದರೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಮೋದಿ ಟೀಮ್ ಮುಗ್ಗರಿಸಿತ್ತು. ಖುದ್ದು ಬಿಜೆಪಿ ಬಹುಮತಕ್ಕೆ ಬೇಕಾದ ಸ್ಥಾನ ಗೆಲ್ಲುವಲ್ಲಿ ವಿಫಲವಾಗಿತ್ತು. ಇಲ್ಲಿಯೇ ಇಂಡಿ ಮೈತ್ರಿಕೂಟ ಅರ್ಥ ಗೆದ್ದಿತ್ತು. ಅನಿರೀಕ್ಷಿತವಾಗಿ 234 ಕ್ಷೇತ್ರದಲ್ಲಿ ಇಂಡಿ ಗೆಲುವು. 300 ಗಡಿ ದಾಟದ ಎನ್ಡಿಎ ಮೈತ್ರಿಕೂಟ. ಈ ಕ್ಷೇತ್ರದಲ್ಲಿ ಖುದ್ದು ಇಂಡಿ ಮೈತ್ರಿ ಒಕ್ಕೂಟಕ್ಕೆ ತಾವು 234 ಕ್ಷೇತ್ರ ಗೆಲ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಅದರಲ್ಲೂ ಕಾಂಗ್ರೆಸ್ ಏಕಾಂಗಿಯಾಗಿ 99 ಸ್ಥಾನವನ್ನ ಗೆದ್ದಿತ್ತು. 400 ಸ್ಥಾನದ ಗುರಿ ಇಟ್ಕೊಂಡಿದ್ದ ಬಿಜೆಪಿ ಒಕ್ಕೂಟ 300ರ ಗಡಿ ದಾಟಲಿಲ್ಲ. ಅಲ್ಲಿಂದಲೇ ಬಿಜೆಪಿ ಗರ್ವಭಂಗ ಆಗೋದಕ್ಕೆ ಶುರುವಾಗಿತ್ತು. 99 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಮಿತ್ರರ ಜೊತೆಯಲ್ಲಿ 234 ಸ್ಥಾನ ಗೆದ್ದಿತ್ತು. ಕಳೆದ 2 ಸಲಕ್ಕಿಂತಲೂ ಈ ಬಾರಿ ವಿಪಕ್ಷಗಳು ತುಂಬಾನೇ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಇಲ್ಲಿಂದಲೇ ಬಿಜೆಪಿ ಮತ್ತು ಮೋದಿಗೆ ಅಗ್ನಿ ಪರೀಕ್ಷೆ ಶುರುವಾಗಿತ್ತು. ಅದರ ಜೊತೆಯಲ್ಲಿ ಲೋಕಸಭೆಯ ವಿಶೇಷ ಅಧಿವೇಶನದ ಮೊದಲ ದಿನ ಮುಂದಿನ 5 ವರ್ಷ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಬಿಜೆಪಿಗೆ ಪ್ರತಿ ಹೆಜ್ಜೆಯಲ್ಲೂ ವಿಪಕ್ಷ ಬಿಜೆಪಿಗೆ ಟಾಂಗ್ ಕೊಡೋದರ ಸೂಚನೆ ಕೊಟ್ಟಿದೆ. ಸದ್ಯ ಸಂಸತ್ನಲ್ಲಿ ಕಳೆದ 10 ವರ್ಷದಿಂದ ಒಂದು ಲೆಕ್ಕ, ಈ 5 ವರ್ಷದಿಂದ ಒಂದು ಲೆಕ್ಕ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 10 ವರ್ಷ ಲೋಕಸಭೆಯಲ್ಲಿ ಗಟ್ಟಿಯಾದ ಧ್ವನಿಯೇ ಇರಲಿಲ್ಲ. ಕಾಂಗ್ರೆಸ್ ವಿಪಕ್ಷ ಸ್ಥಾನದ ಲೀಡರ್ ಸ್ಥಾನ ವಹಿಸಿಕೊಂಡಿದ್ರು.
ಮಿತ್ರರು ಅದಕ್ಕೆ ಸರಿಯಾದ ಬೆಂಬಲ ಕೊಟ್ಟಿರಲಿಲ್ಲ. ಅದು ಅಲ್ಲದೆ ರಾಹುಲ್ ಗಾಂಧಿ ಕೇವಲ ಸಂಸದ ಪಾತ್ರವನ್ನ ವಹಿಸಿದ್ರು. ಆದರೆ ಈ ಬಾರಿ ರಾಹುಲ್ ವರಸೆ ಬದಲಾಗಿದೆ. ಮೊದಲಿನ ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅದು ಅಲ್ಲದೆ ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಂಸತ್ನಲ್ಲಿ ಮೋದಿ ಅಂಡ್ ಟೀಮ್ಗೆ ಗಟ್ಟಿಯಾದ ವಿರೋಧ ಪಕ್ಷ ಟಾಂಗ್ ಕೊಡ್ತಾ ಇದೆ. ಸ್ಪೀಕರ್ ಆಯ್ಕೆಯಲ್ಲಿ ವಿಪಕ್ಷಗಳ ಪೈಪೋಟಿ. ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದ ಬಿಜೆಪಿ. ನರೇಂದ್ರ ಮೋದಿ ಅಂಡ್ ಟೀಮ್ಗೆ ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡೋದಕ್ಕೆ ಇಂಡಿ ಮೈತ್ರಿಕೂಟ ಸಿದ್ಧವಾಗಿದೆ. ಮೊದಲ ಭಾಗ ಎನ್ನುವಂತೆ ಸ್ಪೀಕರ್ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿಪಕ್ಷ ಒಕ್ಕೂಟ ಒಗ್ಗಟ್ಟಿನ ಬಲವನ್ನ ತೋರಿಸಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಗಟ್ಟಿಯಾದ ವಿಪಕ್ಷದ ಪಾತ್ರ ಏನು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕೇಂದ್ರದಲ್ಲಿ ಸರ್ಕಾರ ಗಟ್ಟಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಅದಕ್ಕೆ ಬಲಿಷ್ಠವಾದ ವಿಪಕ್ಷ ಇರಲೇಬೇಕು. ಅದೇ ಕೆಲಸವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಈ ಹಂತಕ್ಕೆ ಬರೋದಕ್ಕೆ 10 ವರ್ಷ ಕಾಯಲೇಬೇಕಾಯಿತು. 10 ವರ್ಷದ ಬಳಿಕ ಕಾಂಗ್ರೆಸ್ಗೆ ಈ ಚಾನ್ಸ್ ಸಿಕ್ಕಿದೆ. ಇದಕ್ಕೆ ಇಂಡಿ ಪಕ್ಷಗಳು ಬೆಂಬಲವಾಗಿ ನಿಂತಿವೆ. ಅದರ ಮೊದಲ ಟ್ರೈಲರ್ ಸ್ಪೀಕರ್ ಸ್ಥಾನಕ್ಕೆ ನಡೆದ ಚುನಾವಣೆ. ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಎನ್ಡಿಎ ಅಭ್ಯರ್ಥಿ ಓಂ ಬಿರ್ಲಾ ಅವರು ಧ್ವನಿಮತದ ಮೂಲಕ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಓಂ ಬಿರ್ಲಾ ಸತತ 2ನೇ ಅವಧಿಗೆ ಸ್ಪೀಕರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ ಬಿಜೆಪಿಯ ಮನೋಬಲವನ್ನ ಕುಗ್ಗಿಸುವ ಉದ್ದೇಶವನ್ನ ಇಂಡಿ ಮೈತ್ರಿಕೂಟ ಹೊಂದಿತ್ತು. ಇದಕ್ಕಾಗಿಯೇ ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ನ 8 ಬಾರಿಯ ಸಂಸದ ಕೆ ಸುರೇಶ್ ಅವರನ್ನ ಸ್ಪೀಕರ್ ಹುದ್ದೆಗೆ ಕಣಕ್ಕಿಳಿಸಿತ್ತು. ಈ ಮೂಲಕ ಎನ್ಡಿಎ ಮಿತ್ರ ಪಕ್ಷಗಳಲ್ಲಿನ ಒಗ್ಗಟ್ಟನ್ನ ಪರೀಕ್ಷೆಗೆ ಒಳಪಡಿಸಿತ್ತು. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ ಇಂಡಿ ಕೂಟ. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಇಂಡಿ ಮೈತ್ರಿ ಬೇಡಿಕೆ. ಸ್ಪೀಕರ್ ಆಯ್ಕೆಯಲ್ಲಿಯೇ ಇಂಡಿ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೊಟ್ಟಿದೆ. ಸಂಖ್ಯಾಬಲ ಕೊರತೆ ಇದ್ರೂ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಆದರೆ ಇಂಡಿ ಒಕ್ಕೂಟ ಇದರಲ್ಲಿ ಫೇಲ್ ಆಗಿದೆ. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ. ಓಂ ಬಿರ್ಲಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಸ್ಪೀಕರ್ ಆಸನದ ಸಮೀಪ ತೆರಳಿ ಅಭಿನಂದಿಸಿದರು. ಸ್ವತಂತ್ರ ಭಾರತದ ಸಂಸತ್ ಇತಿಹಾಸದಲ್ಲಿ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ನಡೆದ 3ನೇ ಚುನಾವಣೆ ಇದಾಗಿತ್ತು. ಅಂದ್ಹಾಗೆ ವಿರೋಧ ಪಕ್ಷಗಳು 232 ಸ್ಥಾನಗಳನ್ನು ಹೊಂದಿದ್ದು, ಎನ್ಡಿಎ ಅಭ್ಯರ್ಥಿಯಾಗಿದ್ದ ಓಂ ಬಿರ್ಲಾಗೆ 297 ಸಂಸದರ ಬೆಂಬಲ ದೊರಕಿತ್ತು. ಆಂಧ್ರಪ್ರದೇಶದಲ್ಲಿ ತನ್ನ ಕಟ್ಟ ಎದುರಾಳಿಯಾಗಿರುವ ಹಾಗೂ ಈ ಬಾರಿ ಅಧಿಕಾರಕ್ಕೆ ಬಂದಿರುವ ತೆಲುಗು ದೇಶಂ ಪಕ್ಷ ಮತ್ತು ಬಿಜೆಪಿ ಮೈತ್ರಿ ಇದ್ದರೂ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ 4 ಸಂಸದರು ಎನ್ಡಿಎಗೆ ಬೆಂಬಲ ನೀಡಿರೋದು ವಿಶೇಷ. ಸದ್ಯಕ್ಕೆ ಬಿಜೆಪಿಯ ಸಂಖ್ಯಾಬಲ 267ಕ್ಕೆ ಏರಿಕೆಯಾಗಿರೋದು ಬಿಜೆಪಿಗೆ ಶಕ್ತಿಯನ್ನ ಕೊಟ್ರೆ, ಇಂಡಿ ಮೈತ್ರಿಕೂಟ ತಮ್ಮ ಹತ್ತಿರದಲ್ಲೇ ಇದೆ ಅನ್ನೋ ಎಚ್ಚರಿಕೆ ಕೂಡ ಇದೆ. ಬಲಿಷ್ಠ ಬಿಲ್ ತರುವಲ್ಲಿಯೂ ಮೋದಿಗೆ ಸವಾಲು. ಪ್ರತಿ ಹಂತದಲ್ಲೂ ಕಾವಲು ಕಾಯಲಿದೆ ಇಂಡಿ ಟೀಮ್. ಇಲ್ಲಿ ಇಂಡಿ ಮೈತ್ರಿಕೂಟ ಮತ್ತೊಂದು ಆಟಕ್ಕೆ ಮುಂದಾಗಿತ್ತು. ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರು ಇದ್ರೆ ಹೇಗೆಲ್ಲ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಸಾಮಾನ್ಯವಾಗಿ ಸ್ಪೀಕರ್ ಸ್ಥಾನವನ್ನ ಆಡಳಿತ ಪಕ್ಷ ಪಡೆದುಕೊಳ್ಳುತ್ತೆ. ಸ್ಪೀಕರ್ ಸ್ಥಾನಕ್ಕೆ ಬೇಕಾದ ಸಂಖ್ಯಾಬಲ ಇಲ್ಲದ ಕಾರಣಗಳಿಂದ ಹೆಚ್ಚಿನ ಸಂದರ್ಭದಲ್ಲಿ ಇದಕ್ಕೆ ವಿರೋಧ ಪಕ್ಷಗಳು ಸ್ಪರ್ಧಿಸುವುದಿಲ್ಲ. ಹೀಗಾಗಿ ಲೋಕಸಭೆ ಸಹಮತದ ಸ್ಪೀಕರ್ ಆಯ್ಕೆ ನಡೆಯುತ್ತೆ. ಆದರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ತನಗೆ ಬಿಟ್ಟುಕೊಡಬೇಕು ಅಂತ ಇಂಡಿ ಮೈತ್ರಿಕೂಟ ಬಿಜೆಪಿ ಮುಂದೆ ಬೇಡಿಕೆ ಇಟ್ಟಿತ್ತು. ಬಿಜೆಪಿ ಒಪ್ಪದ ಹಿನ್ನೆಲೆ ಅಸಮಾಧಾನಗೊಂಡಿರುವ ವಿರೋಧ ಪಕ್ಷಗಳು ಸ್ಪೀಕರ್ ಹುದ್ದೆಗೂ ಸ್ಪರ್ಧಿಸುವ ಮೂಲಕ ತನ್ನ ಪ್ರಾಬಲ್ಯ ಪ್ರದರ್ಶಿಸಿತ್ತು. 2014ರಲ್ಲಿ ಹಾಗೂ 2019ರ ಚುನಾವಣೆಗಳಲ್ಲಿ ಬಿಜೆಪಿಗೆ ಪ್ರಬಲ ವಿರೋಧ ಪಕ್ಷ ಇರಲಿಲ್ಲ. ಹೀಗಾಗಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಪ್ರತಿಪಾದಿಸುವ ಅವಕಾಶವೂ ಪ್ರತಿಪಕ್ಷಗಳಿಗೆ ಇರಲಿಲ್ಲ. ಆದರೆ 2024ರ ಚುನಾವಣೆ ಬಳಿಕ ಚಿತ್ರಣ ಸಾಕಷ್ಟು ಬದಲಾಗಿದೆ. ಆದ್ದರಿಂದಲೇ ಕಾಂಗ್ರೆಸ್ ತನ್ನ ಆಟ ಇಲ್ಲಿ ತೋರಿಸ್ತಾ ಇದೆ. ಆರಂಭದಲ್ಲಿಯೇ ಕಾಂಗ್ರೆಸ್ ಬಿಜೆಪಿ ಕಾಲು ಎಳೆಯೋದು ಪಕ್ಕ ಅನ್ನೋದನ್ನ ಸಾಬೀತು ಮಾಡಿದೆ. ಅದರ ಟ್ರೈಲರ್ ಅನ್ನ ಸ್ಪೀಕರ್ ಸ್ಥಾನದ ಆಯ್ಕೆಯಲ್ಲಿ ತೋರಿಸಿದೆ.
ಮುಂದೆ ಕೂಡ ಕಾಂಗ್ರೆಸ್ ಬಿಜೆಪಿ ಅಡ್ಡಗಾಲು ಇಡುವುದಂತೂ ಪಕ್ಕ. ಅಷ್ಟೇ ಯಾಕೆ, ಮಹತ್ವದ ಬಿಲ್ಗಳನ್ನು ತರೋದಕ್ಕೆ ಕಾಂಗ್ರೆಸ್ ಬಿಜೆಪಿಗೆ ಸಮಸ್ಯೆ ಆಗುವುದಂತೂ ಪಕ್ಕ. ಈ ಹಿಂದೆ ಕಳೆದ 10 ವರ್ಷದಲ್ಲಿ ಬಿಜೆಪಿ ಕ್ರಾಂತಿಕಾರಕ ಬಿಲ್ಗಳನ್ನು ಜಾರಿಗೆ ತಂದಿದೆ. ಕಾಶ್ಮೀರದ 370 ಕಾಯ್ದೆ ರದ್ದು ಸೇರಿದಂತೆ ವಿವಿಧ ಮಸೂದೆಗಳನ್ನು ಪಾಸ್ ಮಾಡಿತ್ತು. ಅಂದು ಕಾಂಗ್ರೆಸ್ ನೆಪ ಮಾತ್ರಕ್ಕೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುವಲ್ಲಿ ವಿಫಲವಾಗಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಪ್ರತಿಯೊಂದು ಮಸೂದೆಗೂ ಅಡ್ಡಗಾಲು ಹಾಕೋದು ಪಕ್ಕ. ಕಳೆದ 10 ವರ್ಷದಿಂದ ಕಾಂಗ್ರೆಸ್ ಕಳೆಗುಂದಿತ್ತು. ಈ ಬಾರಿ 99 ಸ್ಥಾನ ಗೆದ್ದಿದೆ. ಹಾಗೆ ಮೈತ್ರಿಯಲ್ಲಿ 230ಕ್ಕೂ ಹೆಚ್ಚು ಸ್ಥಾನಗಳಿದೆ. ಸ್ಪೀಕರ್ ಚುನಾವಣೆಯಲ್ಲಿ ಎಲ್ಲಾ ವಿಪಕ್ಷಗಳು ಒಗ್ಗಟ್ಟು ಪ್ರದರ್ಶನ ಮಾಡಿವೆ. ಕಾಂಗ್ರೆಸ್ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಸೂಚನೆ ನೀಡಿವೆ. ಅದು ಅಲ್ಲದೆ ರಾಹುಲ್ ಗಾಂಧಿಯನ್ನ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದೆ. ಕಳೆದ ಬಾರಿ ಕಡಿಮೆ ಸ್ಥಾನ ಹೊಂದಿದ್ರು ರಾಹುಲ್ ಗಾಂಧಿ ಮೋದಿ ಆ್ಯಂಡ್ ಟೀಮ್ ಮೇಲೆ ಮುಗಿಬಿದ್ದಿದ್ರು. ಆದರೆ ಈಗ ಅಧಿಕೃತವಾಗಿ ವಿಪಕ್ಷ ಸ್ಥಾನಕ್ಕೆ ಬೇಕಾದ ಸ್ಥಾನ ಗೆದ್ದು ಅಧಿಕೃತ ವಿಪಕ್ಷ ನಾಯಕನಾಗಿದ್ದಾರೆ. ಈ 5 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಅದ್ಯಾವ ಪರಿ ಟಾಂಗ್ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಬಾರಿ ನರೇಂದ್ರ ಮೋದಿಯವರ ಆಡಳಿತ ಒಂದು ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆ ಎನ್ನಲಾಗಿದೆ. ಒಂದು ಕಡೆ ವಿಪಕ್ಷ ಸ್ಟ್ರಾಂಗ್ ಆಗಿದೆ, ಅದು ಅಲ್ಲದೆ NDA ಮೈತ್ರಿಕೂಟದಲ್ಲಿಯೇ ಹಲವು ಸಂಕಷ್ಟಗಳಿದ್ದಾವೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ಕಡೆ ವಿಪಕ್ಷಗಳು ಭೂತದ ರೀತಿಯಲ್ಲಿ ಕಾಡ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮೊಳಗಿನ ಸವಾಲನ್ನ ಮೆಟ್ಟಿ ನಿಲ್ಬೇಕಾಗಿದೆ. ಈ ಸಾರಿ ಮೋದಿ ಸರ್ಕಾರ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಡಬೇಕು ಅಂತ ಬಯಸಿತ್ತು. ಆದರೆ ಅದಕ್ಕೆ ಬೇಕಾದ ಸ್ಥಾನಗಳನ್ನು ಗೆಲ್ಲುವಲ್ಲಿ ವಿಫಲವಾಗಿದೆ. ಹೀಗಾಗಿಯೇ NDA ಕೂಟದಲ್ಲಿಯೇ ಮೋದಿ ಸರ್ಕಾರಕ್ಕೆ ಹಲವು ಆಪತ್ತುಗಳಿವೆ. ಹಾಗಿದ್ರೆ ಮೋದಿಗೆ ಯಾವೆಲ್ಲ ದಿಕ್ಕಿನಿಂದ ಆಪತ್ತು ಎದುರಾಗತ್ತೆ ಹೇಳ್ತೀವಿ ನೋಡಿ. ನರೇಂದ್ರ ಮೋದಿಗೆ ಕಾಡುತ್ತಿದೆ ವಿಪಕ್ಷ ಭೂತ. NDA ಕೂಟದಲ್ಲೇ ಸವಾಲುಗಳ ಸುರಿಮಳೆ. ಈ ಬಾರಿ ಬಿಜೆಪಿಗೆ ಏಕಪಕ್ಷೀಯವಾಗಿ ಬಹುಮತ ಇಲ್ಲ. ಅಧಿಕಾರಕ್ಕಾಗಿ NDA ಮಿತ್ರಕೂಟವನ್ನೇ ನಂಬಿಕೊಳ್ಳುವ ಪರಿಸ್ಥಿತಿ ಇದೆ. ಅದು ಅಲ್ಲದೆ NDA ಮೈತ್ರಿಕೂಟ ಬಹುಮತದ ಸಮೀಪದಲ್ಲಿಯೇ ಇದೆ. ಒಂದರ್ಥದಲ್ಲಿ ಮೋದಿ ಪರಿಸ್ಥಿತಿ ಡೋಲಾಯಮಾನ. ಕೊಂಚ ಯಾವಾರಿದ್ರೂ ಆಪರೇಷನ್ಗಾಗಿ ಕಾಂಗ್ರೆಸ್ ಕಾದು ಕುಳಿತಿದೆ. ಚುನಾವಣೆ ಫಲಿತಾಂಶ ಹೊರಬಂದ ಬೆನ್ನಲ್ಲೇ ರಾಹುಲ್ ಗಾಂಧಿ ನಾವು ಅಧಿಕಾರ ರಚಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ ಅನ್ನೋ ಸೂಚನೆ ಕೊಟ್ಟಿದ್ರು. ಅದರಂತೆ NDA ಮಿತ್ರಕೂಟದಲ್ಲಿ ಅಪಸ್ವರ ಎದ್ರೆ ಅದರ ಎಲ್ಲಾ ಲಾಭವನ್ನ ಪಡೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಕಾಯುತ್ತಾ ಕೂತಿದೆ. ಇದು ಬಿಜೆಪಿಗೆ ಭೂತವಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಮೋದಿಗೆ ಭೂತವಾಗಿ ಕಾಣ್ತಾ ಇದ್ರೆ, ಮತ್ತೊಂದ್ ಕಡೆ NDA ಮಿತ್ರಕೂಟದಲ್ಲಿ ಅಪಸ್ವರ ಎದ್ದೇಳೋದು ಪಕ್ಕ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ NDA ಮಿತ್ರಕೂಟದಲ್ಲಿರೋ ನಾಯಕರ ಮನಸ್ಥಿತಿ. ಯಾವುದೇ ಕ್ಷಣದಲ್ಲಿಯೂ ಈ NDA ಮಿತ್ರಕೂಟದಲ್ಲಿರೋ ಮಿತ್ರ ಕೈ ಕೊಟ್ಟು ಹೊರ ನಡೆದು ಬಿಡಬಹುದು, ಅಷ್ಟರ ಮಟ್ಟಿಗಿನ ಮಿತ್ರರನ್ನ ಮೋದಿ ಹೊಂದಿದ್ದಾರೆ. ಹೀಗಾಗಿಯೇ ಈ ಬಾರಿ ನರೇಂದ್ರ ಮೋದಿಗೆ ಅಧಿಕಾರ ಅನ್ನೋದು ಹಗ್ಗದ ನಡಿಗೆ ಅಂತ ಹೇಳಿದ್ದು. ಎರಡೂ ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮೋದಿ ಅಧಿಕಾರ ನಡೆಸಬೇಕಾಗಿದೆ. ಮೋದಿಗೆ 5 ವರ್ಷ ಬೆಂಬಲ ಕೊಡ್ತಾರಾ ನಿತೀಶ್? ಪದೇ ಪದೇ ಕೈ ಕೊಡಲು ಪಲ್ಟು ರಾಮ್ ಸಿದ್ಧಹಸ್ತ. ನರೇಂದ್ರ ಮೋದಿಗೆ ಅಸಲಿ ಸಮಸ್ಯೆ ಆಗ್ತಾ ಇರೋದು ಇಲ್ಲಿಯೇ ನೋಡಿ. ಬಿಹಾರದ ಸಿಎಂ ನಿತೀಶ್ ಕುಮಾರ್ ಪಲ್ಟು ರಾಮ್ ಅಂತಾನೆ ಫೇಮಸ್. ಈ ನಿತೀಶ್ ಕುಮಾರ್ ಯಾವಾಗ NDA ಕೂಟದಲ್ಲಿ ಇರ್ತಾರೋ, ಯಾವಾಗ ವಿರೋಧ ಪಕ್ಷಕ್ಕೆ ಹೋಗ್ತಾರೋ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಇವರಿಗೆ ಪಲ್ಟು ರಾಮ್ ಅಂತ ರಾಜಕೀಯವಾಗಿ ಕರೆಯಲಾಗುತ್ತೆ. ಒಂದು ವೇಳೆ ನಿತೀಶ್ಗೆ ಮೋದಿ ಆ್ಯಂಡ್ ಟೀಮ್ನ ಯಾವುದೇ ಬಿಲ್ ಇಷ್ಟವಾಗಿಲ್ಲ ಅಂದಿಟ್ಕೊಳ್ಳಿ, ರಾತ್ರೋರಾತ್ರಿ ಪಕ್ಷವನ್ನ ಬದಲಿಸುವಲ್ಲಿ ನಿತೀಶ್ ಸಿದ್ಧವಾಗಿರ್ತಾರೆ. ಹೀಗಾಗಿ ನಿತೀಶ್ ವಿಚಾರವಾಗಿ ಮೋದಿ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿದೆ. ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಮೊದಲು NDA ಮಿತ್ರಕೂಟದಲ್ಲಿದ್ದರು. PM ಕುರ್ಚಿಯ ಆಸೆಗೆ UPA ಕೂಟವನ್ನ ಸೇರಿಕೊಂಡ್ರು. ಅದಾದ ಬಳಿಕ ವಾಪಸ್ NDA ಕೂಟಕ್ಕೆ ವಾಪಸ್ ಬಂದ್ರು.
ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಲಾಲು ಪ್ರಸಾದ್ ಯಾದವ್ ಜೊತೆ ಕೈ ಜೋಡಿಸಿದ್ರು. ಇಂಡಿ ಮೈತ್ರಿಕೂಟ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದ್ದಕ್ಕಿದ್ದ ಹಾಗೆ ನಿಷ್ಠೆ ಬದಲಿಸಿದ ನಿತೀಶ್ ವಾಪಸ್ ಮೋದಿ ಪಾಳೆಯದಲ್ಲಿ ಗುರುತಿಸಿಕೊಂಡಿದ್ರು. ಹೀಗೆ ಚಂಚಲ ಮನಸ್ಸು ಹೊಂದಿರೋ ನಿತೀಶ್ ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಬಿಡಿಸಿ ಹೇಳಬೇಕಾಗಿಲ್ಲ. ಯಾವಾಗ ಬೇಕಾದರೂ ಇಂಡಿ ಕೂಟಕ್ಕೆ ಹಾರಬಹುದು. ಇವತ್ತು ಮೋದಿಗೆ ತಲೆನೋವು ಉಂಟು ಮಾಡಿದೆ. ಫಲಿತಾಂಶ ಬಂದ ದಿನದಿಂದಲೂ ಎಲ್ಲರೂ ಕಣ್ಣು ಇಟ್ಟಿದ್ದು ನಿತೀಶ್ ಕುಮಾರ್ ಮೇಲೆ. ಇನ್ನೇನು ನಿತೀಶ್ ಇಂಡಿ ಮೈತ್ರಿಕೂಟಕ್ಕೆ ಹಾರಿದ್ರು ಅನ್ನೋ ಸುದ್ದಿ ಬಂದಿತ್ತು. ಆದರೆ ದಿಢೀರಂತ ಎನ್ಡಿಎ ಕೂಟದಲ್ಲಿ ಕಾಣಿಸಿಕೊಂಡ್ರು. ನರೇಂದ್ರ ಮೋದಿ ಬಳಿ ಅಪ್ಯಾಯಮಾನವಾಗಿ ತೋರಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಎನ್ಡಿಎ ಮೈತ್ರಿಕೂಟ ಬಿಟ್ಟು ಹೋಗಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಬಿಜೆಪಿಗೆ ಈ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ. ಒಂದ್ ಕಡೆ ವಿಪಕ್ಷ ಸ್ಟ್ರಾಂಗ್ ಇದ್ರೆ ನಿತೀಶ್ ಕುಮಾರ್ ವಿಚಾರದಲ್ಲಿ ಬಿಜೆಪಿ ವೀಕ್ ಇದೆ ಅಂತಾನೆ ಹೇಳಬಹುದು. ಇದು ಬಿಜೆಪಿ ಪಾಲಿಗೆ ಶಾಪವಾಗಿದೆ. ಎನ್ಡಿಎಯಿಂದ ದೂರ ಉಳಿದಿದ್ದ ನಾಯ್ಡು 5 ವರ್ಷ ಸಿಗುತ್ತಾ ಚಂದ್ರಬಾಬು ನಾಯ್ಡು ಬೆಂಬಲ. ಒಂದ್ ಕಡೆ ಬಿಜೆಪಿಗೆ ನಿತೀಶ್ ಕುಮಾರ್ ಭಯ ಇದ್ರೆ ಮತ್ತೊಂದ್ ಕಡೆ ಚಂದ್ರಬಾಬು ನಾಯ್ಡು ಅವರ ಭಯ ಕೂಡ ಇದೆ. ಅದು ಯಾವ ಕಾರಣಕ್ಕೆ ಅಂದ್ರೆ ಚಂದ್ರಬಾಬು ನಾಯ್ಡು ಕೂಡ ರಾಜಕೀಯವಾಗಿ ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಹಿಂದೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ರು. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೋರಾಡಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿ ಯುಪಿಎ ಜೊತೆಗೂಡಿ 2019ರಲ್ಲಿ ಚುನಾವಣೆ ಎದುರಿಸಿದ್ರು. ಆದರೆ ಬಾಬು ಹೀನಾಯವಾಗಿ ಸೋತಿದ್ರು. ಈಗಲೂ ಚಂದ್ರಬಾಬು ಅವರನ್ನ ಬಿಜೆಪಿ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಯಲ್ಲಿ ಚಂದ್ರಬಾಬು ನಾಯ್ಡು ಸ್ಪರ್ಧೆ ಮಾಡಿದ್ರು. ಆಂಧ್ರ ಪ್ರದೇಶದಲ್ಲಿ ಬಾಬು ಅಭೂತಪೂರ್ವವಾಗಿ ಗೆದ್ದು ಬೀಗಿದ್ದಾರೆ. ಫಲಿತಾಂಶ ಬಂದ ದಿನದಿಂದ ಬಿಜೆಪಿ ಪರವಾಗಿ ಹೆಚ್ಚು ಧನಾತ್ಮಕವಾಗಿ ಗುರುತಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಎನ್ಡಿಎ ಮೈತ್ರಿಕೂಟ ಬಿಟ್ಟು ಹೋಗೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಮೋದಿ ಕುರ್ಚಿಗೆ ಈ ಬಾರಿ 2 ಕಾಲುಗಳು ಅಂತ ಗುರುತಿಸಿಕೊಂಡಿರೋದು ಇದೇ ನಾಯ್ಡು ಮತ್ತು ನಿತೀಶ್. ಈ ಇಬ್ಬರಿಗೂ ಯಾವಾಗ ಯಾವ ರೀತಿ ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ. ಈ ಕಾರಣಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು, ಈ 5 ವರ್ಷ ನರೇಂದ್ರ ಮೋದಿಗೆ ಅಗ್ನಿ ಪರೀಕ್ಷೆ ಹಾಗೂ ಹಗ್ಗದ ನಡಿಗೆ ಅಂತ. 3.0ನಲ್ಲಿ ಮೋದಿ ಈಡೇರಿಸುತ್ತಾರಾ ಆ ಆಶ್ವಾಸನೆ? ಪಿಒಕೆ ಮೇಲೆ ಕಣ್ಣಿಟ್ಟಿದ್ದ ಕೇಸರಿ ಪಡೆಗೆ ಸಿಗುತ್ತಾ ಬಲ? ಕಳೆದ 2 ಬಾರಿ ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಸಿಕ್ಕಿತ್ತು. ಆಗ ಬಿಜೆಪಿ ರಾಮ ಮಂದಿರ, ಏರ್ ಸ್ಟ್ರೈಕ್ 370, ನೋಟು ಅಮಾನ್ಯ ಹೀಗೆ ಹಲವು ಕ್ರಾಂತಿಕಾರಕ ಹೆಜ್ಜೆಯನ್ನ ಇಟ್ಟಿತ್ತು. ಆಗ ಬಿಜೆಪಿಯನ್ನ ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ. ಕಾಂಗ್ರೆಸ್ ಹೆಸರಿಗೆ ವಿರೋಧ ಪಕ್ಷ ಆಗಿದ್ರೂ ಬಲಹೀನವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ವಿಪಕ್ಷಗಳ ಕೂಗು ಸಂಸತ್ನಲ್ಲಿ ಗಟ್ಟಿಯಾಗಿದೆ. ಕೊಂಚ ಯಾಮಾರಿದ್ರೂ ಸ್ನೇಹಿತರು ಶತ್ರುಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಮೋದಿ ಆ್ಯಂಡ್ ಟೀಮ್ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ. ಕಳೆದ ಬಾರಿ ತೆಗೆದುಕೊಂಡ ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಗಬಹುದು. ಈ ಬಾರಿ ಬಿಜೆಪಿ 400 ಸ್ಥಾನ ಗೆಲ್ತೀವಿ ಅಂತ ಹೇಳಿತ್ತು. ಒಂದು ವೇಳೆ 400 ಸ್ಥಾನ ಗೆದ್ರೆ ಕಾಶಿ ದೇವಸ್ಥಾನದ ಇತ್ಯರ್ಥ ಮಾಡ್ತೀವಿ, ಹಾಗೆ ಮಥುರಾ ಮಸೀದಿ ಪ್ರಕರಣ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿತ್ತು. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಒಕೆಯನ್ನ ಭಾರತಕ್ಕೆ ಸೇರಿಸಿಯೇ ಸಿದ್ಧ ಅಂತ ಬಿಜೆಪಿ ಘೋಷಣೆ ಮಾಡುತ್ತಾ ಬಂದಿತ್ತು. ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಬಿಜೆಪಿ ನಾಯಕರು ಇದೇ ಮಾತುಗಳನ್ನ ಹೇಳ್ತಾ ಬಂದಿದ್ರು. ಆದರೆ ಈಗ ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ. ಆದರೆ ಎನ್ಡಿಎ ಕೂಟದಲ್ಲಿ ಬಹುಮತ ಸಿಕ್ಕಿದೆ. ಮೋದಿ ನಿಜಕ್ಕೂ ಈ ಆಶ್ವಾಸನೆಗಳನ್ನು ಈಡೇರಿಸುವುದಕ್ಕೆ ಕೈ ಹಾಕ್ತಾ? ಒಂದು ವೇಳೆ ಬಿಜೆಪಿ ಕೈ ಹಾಕಿದ್ರೆ ಪ್ರತಿಪಕ್ಷಗಳ ರಿಯಾಕ್ಷನ್ ಹೇಗಿರುತ್ತೆ? ಹಾಗೆ ಎನ್ಡಿಎ ಮಿತ್ರಕೂಟದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ. ಮೂರನೇ ಅವಧಿಗೆ ಕಡಿಮೆ ಆಯಿತು ಮೋದಿ ವರ್ಚಸ್ಸು. ಈ 5 ವರ್ಷ ನಿದ್ದೆ ಇಲ್ಲದ ರಾತ್ರಿ ಕಳೆಯಬೇಕಿದೆ ನಮೋ. ಮೋದಿಗೆ ಈ 5 ವರ್ಷ ಸುಲಭವಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾವುದೇ ಬಿಲ್ ಜಾರಿಗೆ ತರಬೇಕು ಅಂದ್ರೆ ಮಿತ್ರ ಪಕ್ಷಗಳ ಅಪ್ಪಣೆ ಬೇಕು. ಅದು ಅಲ್ಲದೆ ಸದನದಲ್ಲಿ ಕಾಂಗ್ರೆಸ್ ನಾಯಕರ ಗಟ್ಟಿ ಪ್ರಶ್ನೆಗೆ ಉತ್ತರಿಸಬೇಕು.
ಹೀಗಾಗಿ ಮೋದಿ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿಬೇಕಾಗಿದೆ. ಯಾವುದೇ ಬಿಲ್ ತರಬೇಕಾದ್ರೂ, ಯಾವುದೇ ಯೋಜನೆಗಳನ್ನ ತರಬೇಕಾದ್ರೂ ಮಿತ್ರ ಮರ್ಜಿಗೆ ಬೀಳಲೇಬೇಕಾಗಿದೆ. ಒಂದು ವೇಳೆ ಮಿತ್ರರು ಇದು ನಮಗೆ ಇಷ್ಟ ಇಲ್ಲ ಅಂದ್ರೆ ಮುಗಿದೇ ಹೋಯ್ತು. ಅತ್ತ ವಿಪಕ್ಷ ಆಕ್ಟಿವ್ ಆಗ್ಬಿಡುತ್ತೆ. ಹೊಸದಾಗಿ ಯಾರೇ ಬಂದ್ರೂ ಸೇರಿಸಿಕೊಂಡು ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ರೆಡಿ ಆಗತ್ತೆ. ಹೀಗಾಗಿ ನರೇಂದ್ರ ಮೋದಿ 5 ವರ್ಷ ನಿದ್ರೆ ಇಲ್ಲದ ರಾತ್ರಿ ಕಳಿಬೇಕಾಗಿದೆ. ನರೇಂದ್ರ ಮೋದಿಗೆ ನಿಜಕ್ಕೂ ಇದು ಅಗ್ನಿ ಪರೀಕ್ಷೆಯ ಕಾಲ. ಯಾಕಂದ್ರೆ ಮೋದಿ ಬರೋಬ್ಬರಿ 23 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. 13 ವರ್ಷ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗೆ 10 ವರ್ಷ ದೇಶದ ಪ್ರಧಾನಿಯಾಗಿದ್ದಾರೆ. ಈ 23 ವರ್ಷ ನರೇಂದ್ರ ಮೋದಿಗೆ ಈ ಪರಿಸ್ಥಿತಿ ಬಂದಿರಲಿಲ್ಲ. ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ನಡೆಸಿದ್ದಾರೆ. ಆದರೆ ಈ 24ನೇ ವರ್ಷದಿಂದ ನರೇಂದ್ರ ಮೋದಿ ಮಿತ್ರ ಪಕ್ಷಗಳ ಹಂಗಿಗೆ ಬೀಳುವಂತೆ ಮಾಡಿದೆ. ಇದನ್ನ ಮೋದಿ ಹೇಗೆ ನಿಭಾಯಿಸ್ತಾರೆ? ಇದು ಈಗ ಸದ್ಯಕ್ಕೆ ರಣರೋಚಕ ಕುತೂಹಲವಾಗಿದೆ. ಒಟ್ಟಾರೆ ಈ 5 ವರ್ಷಗಳ ಅವಧಿ ಮೋದಿಗೆ ಅಗ್ನಿ ಪರೀಕ್ಷೆ ಒಡ್ಡುತ್ತಿದೆ. ಕಳೆದ 2 ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸುನಾಮಿ ದೊಡ್ಡದಾಗಿತ್ತು. ಮೋದಿ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕುವ ನಾಯಕನೇ ಇರಲಿಲ್ಲ. ಆದರೆ 3ನೇ ಅವಧಿಯಲ್ಲಿ ಬಿಜೆಪಿಗೆ ಮರ್ಮಾಘಾತವಾಗಿದೆ. ಮೋದಿಯ ಅಶ್ವಮೇಧ ಕುದುರೆಯ ಪವರ್ ಕಡಿಮೆ ಆಗಿದೆ. ಬಿಜೆಪಿಗೆ ಬಹುಮತ ಇಲ್ಲ. ಸ್ನೇಹಿತರ ಹಂಗಿನಲ್ಲಿ ಅಧಿಕಾರ ಹಂಚಿಕೊಂಡಿದೆ. ಹಾಗೆ ಅವರ ಮರ್ಜಿಯಲ್ಲಿಯೇ ಕಾನೂನು ತರಬೇಕಾಗಿದೆ. ಮತ್ತೊಂದು ಕಡೆ ವಿಪಕ್ಷ ಕೂಡ ಸ್ಟ್ರಾಂಗ್ ಆಗಿದೆ. ಮೋದಿ ವಿರುದ್ಧ ಇಂಡಿ ಮೈತ್ರಿಕೂಟ ಒಗ್ಗಟ್ಟಾಗಿದ್ದಾರೆ. ಮೊದಲು ಈ ಕೂಡ ಛಿದ್ರವಾಗುವ ಸೂಚನೆ ಇತ್ತು. ಆದರೆ ಸ್ಪೀಕರ್ ಚುನಾವಣೆಯಲ್ಲಿ ನಾವೆಲ್ಲ ಮೋದಿ ವಿರುದ್ಧ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಮುಂದಿನ 5 ವರ್ಷ ರಾಜಕೀಯವಾಗಿ ಯಾವೆಲ್ಲ ಪಲ್ಲಟ ಆಗುತ್ತೆ, ವಿಪಕ್ಷಗಳು ಮೋದಿ ಮೇಲೆ ಸವಾರಿ ಮಾಡ್ತಾವ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನರೇಂದ್ರ ಮೋದಿಗೆ ಇದೇ ಮೊದಲ ಬಾರಿಗೆ ವಿಪಕ್ಷಗಳು ಬರೀ ಭೂತವಲ್ಲ ಪೆಡಂಭೂತವಾಗಿ ಕಾಡ್ತಾ ಇದ್ದಾವೆ. ಈ ಪೆಡಂಭೂತವನ್ನ ಮೋದಿ ಹೇಗೆ ಮಣಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.